1857ರಲ್ಲಿ ಭಾರತವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು. ಆ ಸಮಯದಲ್ಲಿ ಝಾನ್ಸಿ ರಾಜ್ಯದ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಹೋರಾಡಿದವರು. ಕಿರೀಟ ರಾಣಿಯಾಗಿ ಏರಿಕೆ. ಲಕ್ಷ್ಮೀಬಾಯಿ ಮೂಲತಃ ಮಣಿಕರ್ಣಿಕಾ ಎಂದು ಹೆಸರಾಗಿದ್ದಳು. ಅವಳು ಬಾಲ್ಯದಲ್ಲಿ ವಾಳ್ ಹಿಡಿದುಕೊಳ್ಳುತ್ತಿದ್ದಳು, ಕುದುರೆ ಓಡಿಸುತ್ತಿದ್ದಳು, ಯುದ್ಧ ಕಲೆಗಳನ್ನು ಕಲಿಯುತ್ತಿದ್ದಳು. ವಿವಾಹವಾದ ಮೇಲೆ ಝಾನ್ಸಿಯ ರಾಣಿ ಆಗಿದ್ದಳು. ನ್ಯಾಯಕ್ಕಾಗಿ ಹೋರಾಟ. ಅವಳ ಗಂಡ ಕೊನೆಯ ರಾಜ ಗಂಗಾಧರರಾವ್ ಅವರು ನಿಧನರಾದ ಮೇಲೆ ಅವರು ದತ್ತು ಪಡೆದ ಮಕ್ಕಳನ್ನು ರಾಜಹಕ್ಕಿಗೆ ಮಾನ್ಯವಾಗಿಲ್ಲ ಎಂದು ಬ್ರಿಟಿಷರು ಡಾಕ್ಟ್ರೀನ್ ಆಫ್ ಲ್ಯಾಪ್ಸ್ ನಿಯಮ ಅನ್ವಯಿಸಿ ಝಾನ್ಸಿಯನ್ನು ತಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳಲು ಯತ್ನಿಸಿದರು. ಆದರೆ ಲಕ್ಷ್ಮೀಬಾಯಿ ಸುಮ್ಮನಿರಲಿಲ್ಲ. ಅವಳು ಘೋಷಿಸಿದಳು, ನನ್ನ ಝಾನ್ಸಿಯನ್ನು ನಾನು ಕೊಡಲ್ಲ. 1857ರ ಸಿಪಾಯಿಗಳ ಬಂಡಾಯ. 1857ರ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಲಕ್ಷ್ಮೀಬಾಯಿ ತನ್ನ ಸೇನೆಗೆ ನಾಯಕಿಯಾಗಿದ್ದು ಬ್ರಿಟಿಷರ ವಿರುದ್ಧ ಸಿಂಹದಂತ ಹೋರಾಡಿದಳು. ಒಬ್ಬ ಕೈಯಲ್ಲಿ ತಲವಾರು, ಇನ್ನೊಂದು ಕೈಯಲ್ಲಿ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆಯ ಮೇಲೆ ಹಾರುತ್ತಿದ್ದಳು. ವೀರಮರಣ. 1858ರಲ್ಲಿ ಬ್ರಿಟಿಷರ ಜೊತೆ ಯುದ್ಧದಲ್ಲಿ ರಾಣಿ ಲಕ್ಷ್ಮೀಬಾಯಿ ವೀರಮರಣ ಹೊಂದಿದಳು. ಅವಳ ವಯಸ್ಸು ಅಷ್ಟೇನೂ 29 ವರ್ಷ. ಆದರೂ ಇಂದು ಅವಳ ಹೆಸರನ್ನು ನಾವೆಲ್ಲಾ ಧೈರ್ಯ, ತ್ಯಾಗ ಮತ್ತು ದೇಶಪ್ರೇಮದ ಸಂಕೇತವಾಗಿ ನೆನಪಿಸುತ್ತೇವೆ.